ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 39ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 39ನೇ ಸ್ತೋತ್ರವು ಹೀಗಿದೆ. ಸರ್ವವಾಸಿ ಶ್ರಿಯವಾಸಿ ಉಪದೇಶ ಕರೋ ಹರಃ ಮುನಿರಾತ್ಮ ನಿರಾಲೋಕ ಸಂಭಾಗನಶ್ಚ ಸಹಸ್ರದಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ಸರ್ವವಾಸಿನೇ ನಮಃ. ಈ ಶಿವನಾಮದ ಅರ್ಥ ಎಲ್ಲದರಲ್ಲೂ ನೆಲೆಸಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ. ಓಂ ಶ್ರೀಯವಾಸಿನೇ ನಮಃ. ಈ ಶಿವನಾಮದ ಅರ್ಥ ಶ್ರೀವಿದ್ಯದಲ್ಲಿ ವಾಸಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ. ಓಂ ಉಪದೇಶಕರಾಯ ನಮಃ. ಈ ಶಿವನಾಮದ ಅರ್ಥ ನಮಗೆ ಸಲಹೆ ನೀಡುವ ಅಥವಾ ಕಲಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ. ಓಂ ಆಕರಾಯ ನಮಃ. ಈ ಶಿವನಾಮದ ಅರ್ಥ ಏನನ್ನೂ ಮಾಡದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಐದನೇ ನಾಮ ಹೀಗಿದೆ. ಓಂ ಮುನಯೇ ನಮಃ. ಈ ಶಿವನಾಮದ ಅರ್ಥ ಋಷಿಯಂತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಆರನೇ ನಾಮ ಹೀಗಿದೆ. ಓಂ ಆತ್ಮ ನಿರಾಲೋಕಾಯ ನಮಃ. ಈ ಶಿವನಾಮದ ಅರ್ಥ ಪ್ರತಿಯೊಂದು ಜೀವಾತ್ಮನನ್ನು ಎಚ್ಚರಿಕೆಯಿಂದ ನೋಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಏಳನೇ ನಾಮ ಹೀಗಿದೆ. ಓಂ ಸಂಭಜ್ಞಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲರೂ ಅವಲಂಬಿಸಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎಂಟನೇ ನಾಮ ಹೀಗಿದೆ. ಓಂ ಸಹಸ್ರದಾಯ ನಮಃ. ಈ ಶಿವನಾಮದ ಅರ್ಥ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಇಚ್ಛೆಗಳನ್ನು ನೀಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 40ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.